ಬೆಂಗಳೂರಿನ ಆಟೋ ಟ್ಯಾಕ್ಸಿಗಳಿಗೆ ಶುರುವಾಗುತ್ತಾ ಹೊಸ ಆಪ್. ಓಲಾ, ಊಬರ್ ನಮ್ಮ ಯಾತ್ರಿ ಬೇಡ, ಭಾರತ ಟ್ಯಾಕ್ಸಿ ಬೇಕು. ದೆಹಲಿ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಶುರುವಾಗುತ್ತಾ ಹೊಸ ಆಪ್. ಖಾಸಗಿ ಆಪ್ಗಳಿಂದ ಚಾಲಕರ ಬಳಿ ಹೆಚ್ಚು ಹಣ ಸುಲಿಗೆ ಮಾಡಲಾಗ್ತಿದೆ. ಭಾರತ ಟ್ಯಾಕ್ಸಿ ಸೇವೆ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಅಂತ ಮನವಿ ಮಾಡಲಾಗಿದೆ. ಸಾರಿಗೆ ಸಚಿವರಿಗೆ ಖಾಸಗಿ ಸಂಘಟನೆಗಳ ಒಕ್ಕೂಟದಿಂದ ಬೇಡಿಕೆ ಇಡಲಾಗಿದೆ. ಕೇಂದ್ರದಿಂದ ದೆಹಲಿಯಲ್ಲಿ ಭಾರತ ಟ್ಯಾಕ್ಸಿ ಸೇವೆಗೆ ಚಾಲನೆ ಸಿಕ್ಕಂತೆ ಎನ್ಸಿಆರ್ ಪ್ರದೇಶದಲ್ಲಿ ಆರಂಭವಾಗಿರುವ ಭಾರತ್ ಆಪ್ ಸೇವೆ ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಮಾಡಬೇಕು. ಖಾಸಗಿ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ನಟರಾಜ ಶರ್ಮಾ ಪತ್ರ ಬರೆದಿದ್ದಾರೆ ಸಾರಿಗೆ ಸಚಿವರಿಗೆ. ಭಾರತ ಟ್ಯಾಕ್ಸಿ ಆಪ್ನಿಂದ ಪ್ರಯಾಣಿಕರಿಗೆ, ಚಾಲಕರಿಗೆ ಅನುಕೂಲ ಆಗುತ್ತೆ. ಒಂದು ದರ ಫಿಕ್ಸ್ ಮಾಡಿ ಸರ್ಕಾರವೇ ಆಪ್ ಅನ್ನು ಡೆವಲಪ್ ಮಾಡಬೇಕು, ಚಾಲಕರಿಗೆ ಸಹಾಯ ಮಾಡಬೇಕು ಅಂತ ನಟರಾಜ ಶರ್ಮಾ ಮನವಿ ಮಾಡಿದ್ದಾರೆ. ದೆಹಲಿಯಲ್ಲಿ ಮಾತ್ರ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮೊನ್ನೆ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು ಮಾನ್ಯ ಅಮಿತ್ ಶಾ ಅವರು ಇನಾಗ್ರೇಷನ್ ಮಾಡಿದ್ದಾರೆ ಭಾರತ್ ಟ್ಯಾಕ್ಸಿ ಅನ್ನುವಂಥ ಹೆಸರಲ್ಲಿ. ಇದೊಂದು ರೀತಿಯಲ್ಲಿ ಕೋಆಪರೇಟಿವ್ ಸೆಕ್ಟರಲ್ಲಿ ಮಾಡ್ತಾ ಇರೋ ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಪ್ಯಾಸೆಂಜರ್ಗಳಿಗಾಗಿರ್ಬೋದು ಮತ್ತು ಆಟೋ ಚಾಲಕರುಗಳು ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಶಾಕಿರಣ ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂಥ ತೊಂದರೆ ಅಂದರೆ ಪ್ಯಾಸೆಂಜರ್ಗಳಿಗೂ ತೊಂದರೆ ಆಗೋದಿಲ್ಲ, ನಂತರ ಸರ್ಕಾರಕ್ಕೂ ಒಂದು ಲಾಭದಾಯಕವಾಗಿರುತ್ತೆ ಮತ್ತು ಆಟೋ ಚಾಲಕ ಮತ್ತು ಟ್ಯಾಕ್ಸಿ ಚಾಲಕರುಗಳಿಗೂ ಕೂಡ ಕಡಿಮೆ ದರದಲ್ಲಿ, ಅಂದರೆ ಕೇವಲ ಒಂದು 30 ರೂಪಾಯಿ ಪರ್ ಡೇ ಕಟ್ಟೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಕಮಿಷನ್ ಕೂಡ ಕಟ್ಟಬೇಕಾಗಿ ಬರೋದಿಲ್ಲ. ಅದರಿಂದ ಅವ್ರಿಗೆ ಲಾಭದಾಯಕ ಅನ್ನುವಂಥ ಒಂದು ಇದರಿಂದ ಈ ಭಾರತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.